ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಆಪ್ತ ಸಮಾಲೋಚನೆಯ ಎರಡನೇ ವಿಡಿಯೋ ರಿಲೀಸ್ ಆಗಿದೆ. ಬಿಜೆಪಿಯವರು ಮಹದಾಯಿ ಮೇಕೆದಾಟು ಯೋಜನೆಗಳ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಹೇಳಿ ಸಮಾಲೋಚನೆಯಲ್ಲಿ ಮಾತನಾಡಿಕೊಂಡಿದ್ದಾರೆ. 100 ವೀರಶೈವ ಸ್ವಾಮಿಗಳು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ನೀಡುವ ಬಗ್ಗೆ ನನಗೆ ಕರೆ ಮಾಡಿ ಆಶೀರ್ವಾದ ಮಾಡುವ ಭರವಸೆ ನೀಡಿದ್ದಾರೆ ಅಂತ ಡಿಕೆ ಹೇಳಿಕೊಂಡಿದ್ದಾರೆ. ಮೋದಿ ಮುಖ ತೋರಿಸಿ ಓಟ್ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನ ಹೆದರಿಸಿ ಕೂರಿಸಿದ್ದಾರೆ. ಶೆಟ್ಟರ್ ಅವರನ್ನ ಕಣ್ಣೀರು ಹಾಕಿಸಿದ್ರಲ್ಲ ಸರ್, ಸವದಿ ತ್ಯಾಗ ಮಾಡಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಅಂತ ಡಿಕೆ ಹೇಳಿಕೊಂಡಿದ್ದಾರೆ. ಈ ರೋಡ್ ಶೋಗೆ ನಮ್ಗೆಲ್ಲ ಸಣ್ಣ ರೋಡು, ಈಗ ನಾವು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಅವ್ರಿಗೆ ರೋಡ್ ನ ಅಡ್ಡ ಮಾಡಿಬಿಟ್ಟು ಒಂದ್ ಕಡೆ ಸಪರೇಟ್ ಅವ್ರಿಗೆ ಇದ್ ಮಾಡಿ ಇವತ್ತು ಇಡೀ ಬೆಂಗಳೂರು ಟ್ರಾಫಿಕ್ ಅವ್ರಿಗೊಂದು ದಾರಿ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ನಾನು ಗಂಗಾವತಿಗೆ ಹೋಗ್ಬೇಕಾಗಿತ್ತು ಹೆಲಿಕಾಪ್ಟರ್ ಅಲ್ಲಿ, ಅವತ್ತೇ ಪ್ರೈಮ್ ಮಿನಿಸ್ಟರ್ ಹೊಸಪೇಟೆಗೆ ಹೋಗ್ಬೇಕಾಗಿತ್ತು. ನನಗೆ ಪರ್ಮಿಷನ್ ಕೊಡ್ಲಿಲ್ಲ ಗಂಗಾವತಿಗೆ ಹೋಗಕ್ಕೆ. ನಮ್ಮ ಹೆಲಿಕಾಪ್ಟರ್ಗೆ ಹಂಗೆ ಮಾಡುದು ಸರ್, ಅವತ್ತು ಪರ್ಮಿಷನ್ ಕೊಡ್ಲಿಲ್ಲ. ಗಂಗಾವತಿಯಲ್ಲಿರೋದು, ಹೊಸಪೇಟೆಯಲ್ಲಿರೋದು. ನಾನು ಹಿಂಗ್ ಹೋಗ್ತೀನಿ, ಹುಬ್ಳಿನಲ್ಲಿ ಹೋಗ್ತೀನಿ ಅಂತಂದ್ರು ಕೂಡ ಬಿಡ್ಲಿಲ್ಲ. ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಯಿಂದ ನಾನು ಗಂಗಾವತಿಗೆ ಹೋಗ್ತೀನಿ ಅಂತಂದ್ರೆ ಬಿಡ್ಲಿಲ್ಲ. ಆಮೇಲೆ ಸರ್ ಏನ್ ಆಫೀಸರ್ಸ್ ಇಟ್ಕೊಂಡು ಎಲ್ಲಾ ರೈಡ್ಗಳು ಎಲ್ಲರೂ ಸುಮ್ಮನೆ ಬೇಕು ಅಂತ ಕುಂಡಿಸ್ಕೊಳ್ಳೋ, ಅವ್ರ ಏನ್ ಸಿಕ್ಕಿಲ್ಲ ಅನ್ನೋದು ಕುಂಡಿಸ್ಕೊಂಡು ಬರ್ಬೇಕು ಸಾಯಂಕಾಲ. ಪ್ರಚಾರ ಒಂದು, ಎರಡನೇದು ತೊಂದರೆ ಕೊಡಬೇಕು, ಎದುರಿಸಬೇಕು. ಇದು ಉದ್ದೇಶ ಅವ್ರದ್ದು. ಸರ್ ಈಗ ಸರ್ ನನಗಂತೂ ನೀವು ಪ್ರವಾಸ ಮಾಡಿದ್ರಿ, ನಾನು ಪ್ರವಾಸ ಮಾಡಿದ್ದೀನಿ. ನನಗೆ 141 ಸೀಟ್ ಬಂದೇ ಬರ್ತೇವೆ ಅಂತ ನನಗೆ ವಿಶ್ವಾಸ ಇದೆ. 13ನೇ ತಾರೀಕು ರೆಡಿ ಆಗೋಣ. 141 ಸೀಟು ಗೆದ್ದೇ ಗೆಲ್ತೀವಿ. ಏನೋ ಬೆಂಗಳೂರು ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ಕೊನೆ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಾಮನ್ ಮ್ಯಾನ್ ರೀತಿ ಬೆಂಗಳೂರನ್ನ ಸುತ್ತುತ್ತಾ ಇದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ಅಬ್ಸರ್ವ್ ಮಾಡಿದ್ವಿ ನಾವು, ಫುಡ್ ಡೆಲಿವರಿ ಬಾಯ್ ಜೊತೆಗೆ ರೇಡ್ ಹೋಗಿದ್ದ ರಾಹುಲ್ ಗಾಂಧಿ ಇವತ್ತು ದಿಢೀರ್ ಅಂತ ಬಿಎಂಟಿಸಿ ಬಸ್ ಹತ್ಕೊಂಡ್ಬಿಟ್ರು. ಬಸ್ನಲ್ಲಿ ಮಹಿಳೆಯರ ಜೊತೆ ಮಾತಾಡ್ತಾ ಸಮಸ್ಯೆಯನ್ನ ಆಲಿಸಿದ್ರು. ಜನರಿಗೆ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ವಿವರಿಸ್ತಾ ಮತಯಾಚನೆಯನ್ನ ಮಾಡಿದ್ರು ರಾಹುಲ್ ಗಾಂಧಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ವಿತರಣೆಯನ್ನ ನಾವು ಮಾಡ್ತೀವಿ, ಆ ಯೋಜನೆ ಏನಿದೆ ಅಂತ ಹೇಳಿ ವಿವರಿಸ್ತಾ ಪ್ರಯಾಣವನ್ನ ಮಾಡಿದ್ರು. ಕನಿಂಗ್ಹ್ಯಾಮ್ ರಸ್ತೆಯಿಂದ ಲಿಂಗರಾಜಪುರಂವರೆಗೆ ಸುಮಾರು 5 ಕಿಲೋಮೀಟರ್ ಬಿಎಂಟಿಸಿಯಲ್ಲಿ ಪ್ರಯಾಣ ಮಾಡಿದ್ರು ರಾಹುಲ್ ಗಾಂಧಿ. सर थोड़ा पीछे चलिए. ओके ಜನರ ಸಮಸ್ಯೆಗಳನ್ನ ಒಬ್ಬ ಕಾಮನ್ ಮ್ಯಾನ್ ರೀತಿಯಲ್ಲಿ ರಾಹುಲ್ ಗಾಂಧಿ ನಿನ್ನೆ ಭದ್ರತೆ ಇಲ್ಲದೆ ಅಲ್ಲಿ ಏರ್ಲೈನ್ಸ್ ಹೋಟೆಲ್ಗೆ ಹೋಗಿದ್ರು. ಆ ಟೈಮ್ನಲ್ಲಿ ತುಂಬಾ ಜನ ಫೋಟೋಸ್ ತೆಗೆಸ್ಕೊಂಡ್ರು. ಅಳ್ತಾ ಇರುವಂತ ಮಗುವನ್ನೆಲ್ಲ ಸಮಾಧಾನ ಮಾಡಿದ್ರು. ಇನ್ನೊಂದ್ ಕಡೆ ಇವತ್ತು ಮಹಿಳೆಯರನ್ನ ಅಂದ್ರೆ ಚುನಾವಣಾ ಪ್ರಚಾರದಲ್ಲಿ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇತ್ತು. ಆದ್ರೆ ನಿಮ್ಮೊಳಗೆ ನಾನು ಅನ್ನೋ ರೀತಿಯಲ್ಲಿ, ನಿಮ್ಮಲ್ಲಿ ನಾನು ಒಬ್ಬ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಇವತ್ತು ಸಾಮಾನ್ಯರಂತೆ ಬಿಎಂಟಿಸಿ ಬಸ್ ಹತ್ಕೊಂಡು ಸುಮಾರು 5 ಕಿಲೋಮೀಟರ್ ಜರ್ನಿ ಮಾಡಿದ್ರು. ಎಸ್ಪೆಷಲಿ ಮಹಿಳೆಯರಿಗೆ ಒಂದು ಭರವಸೆಯನ್ನ ಕೊಟ್ಟಿದೆಯಲ್ಲ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್, ಉಚಿತವಾಗಿ ಬಸ್ ಪಾಸ್ ವಿತರಣೆ ಮಾಡ್ತೀವಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ವಿವರಣೆಯನ್ನ ಇವತ್ತು ಬಿಎಂಟಿಸಿ ಬಸ್ ಹತ್ಕೊಂಡಾಗ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಈಗ ಒಂದಿಷ್ಟು ಚರ್ಚೆಗಳು ನಡೀತಿರೋದು, ಅಲ್ಲಿ ಮಹಿಳೆಯರಿಗೆ ಮೀಸಲಿಟ್ಟಂತ ಸೀಟ್ ನಲ್ಲಿ ರಾಹುಲ್ ಗಾಂಧಿ ಕೂತಿದಾರಲ್ಲ, ಅದ್ರ ಬಗ್ಗೆ ಚರ್ಚೆಗಳಾಗ್ತಿದೆ. ಇನ್ಫ್ಯಾಕ್ಟ್ ಅಲ್ಲಿ ಕೂರಕ್ಕೂ ಮುಂಚಿತವಾಗಿ ನಾನು ಇಲ್ಲಿ ಕುತ್ಕೋಬಹುದಾ ಅಂತೇಳಿ ಅವರು ಆ ಪರ್ಮಿಷನ್ ಅನ್ನ ಕೇಳಿದ್ದಾರೆ. ಆ ವಿಡಿಯೋದಲ್ಲಿ ಅದು ಅಬ್ಸರ್ವ್ ಮಾಡಬಹುದು ನಾವು ಕೇಳಿದ್ದನ್ನ. ಇನ್ನೊಂದು ಕಡೆ ಈಗ ಸಾಮಾನ್ಯರಲ್ಲಿ ನಾನು ಸಾಮಾನ್ಯನ ರೀತಿಯಲ್ಲಿ ರಾಹುಲ್ ಗಾಂಧಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಆ ಸರಳತೆಯ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ. ಎನಿವೇಸ್, ಈಗ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ನಾಯಕರು ನಾನಾ ರೀತಿಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ, ಪ್ರಚಾರದ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಭಾಗ.